ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ಮತ್ತಾಯನು ಬರೆದಂತ ಶುಭ ಸಂದೇಶ 14ನೇ ಅಧ್ಯಾಯ 19ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ನಿಮ್ಮಲ್ಲಿ ಇರುವುದನ್ನ ದೇವರಿಗೆ ಅರ್ಪಿಸಿರಿ. ಯೇಸು ಸ್ವಾಮಿ 5,000ಕ್ಕೂ ಹೆಚ್ಚು ಜನರಿಗೆ 5 ರೊಟ್ಟಿ ಮತ್ತು 2 ಮೀನುಗಳಿಂದ ಗುಣಪಡಿಸುವ ಅದ್ಭುತವನ್ನ ಮಾಡುತ್ತಾರೆ. ಈ ದಿನದ ದೇವರ ವಾಕ್ಯದಿಂದ ನಾವು ಕಲಿಯಬೇಕಾದಂತಹ 3 ಮುಖ್ಯ ಅಂಶಗಳು ಏನೆಂದರೆ, ಮೊದಲನೆಯದು, ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸುವ ದೇವರು ಪ್ರಭು ಯೇಸು ಕ್ರಿಸ್ತರು. ಶಿಷ್ಯರು ಅಲ್ಲಿ ಸೇರಿದಂತಹ ಜನಸಂದಣಿಯನ್ನ ನೋಡಿ ಹೆದರಿದರು. ಜನರನ್ನ ಹತ್ತಿರದ ಗ್ರಾಮಗಳಿಗೆ ಕಳಿಸಿ ಬಿಡೋಣ, ಇದು ನಿರ್ಜನ ಪ್ರದೇಶ, ಈಗಾಗಲೇ ಹೊತ್ತು ಮೀರಿ ಹೋಗಿದೆ, ಜನ ಸಮೂಹವನ್ನ ಕಳಿಸಿ ಬಿಡೋಣ, ಜನರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನ ಕೊಂಡುಕೊಂಡು ತಿನ್ನಲಿ ಎಂದು ಶಿಷ್ಯರು ಯೇಸು ಸ್ವಾಮಿಗೆ ಸಲಹೆಯನ್ನ ನೀಡಿದರು. ಆದರೆ ಪ್ರಭು ಯೇಸು ಕ್ರಿಸ್ತರು ಶಿಷ್ಯರಿಗೆ ಈ ಜನ ಸಮೂಹ ಹೋಗಬೇಕಾದಂತಹ ಅವಶ್ಯವಿಲ್ಲ ಎಂದು ನುಡಿದರು. ಸೇರಿದಂತಹ ಜನ ಸಮೂಹಕ್ಕೆ ಊಟದ ಸಮಸ್ಯೆ, ಇದು ಯೇಸು ಸ್ವಾಮಿಯ ಶಿಷ್ಯರನ್ನ ಬಹಳವಾಗಿ ಕಾಡುತ್ತಿತ್ತು. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರಿಯರೇ, ನಮ್ಮ ಜೀವನದಲ್ಲೂ ಸಮಸ್ಯೆಗಳು ಬಂದಾಗ ನಾವು ಲೌಕಿಕ ಪರಿಹಾರಗಳನ್ನು ಹುಡುಕುತ್ತೇವೆ, ಅವರಿವರ ಬಳಿ ಹೋಗಿ ಪರಿಹಾರಕ್ಕಾಗಿ ಹುಡುಕಾಡುತ್ತೇವೆ. ಆದರೆ ಪ್ರಭು ಕ್ರಿಸ್ತ ಯೇಸು ನಮ್ಮ ಜೊತೆಗಿರುವಾಗ ನಾವು ಯಾರ ಬಳಿಯೂ ಅಥವಾ ಬೇರೆಲ್ಲಿಗೂ ಹೋಗುವಂತಹ ಅವಶ್ಯಕತೆ ಇಲ್ಲ. ಎರಡನೆಯದಾಗಿ, ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ನೀವೇ ಅವರಿಗೆ ಏನನ್ನಾದರೂ ಕೊಡಿರಿ ಎಂದರು. ಯೇಸು ಸ್ವಾಮಿ ಈ ಮಾತುಗಳನ್ನ ಹೇಳುವಾಗ ಶಿಷ್ಯರ ಬಳಿ ಆ ಜನ ಸಮೂಹಕ್ಕೆ ಕೊಡಲು ಏನೂ ಇರಲಿಲ್ಲ. ದೇವರು ನಮ್ಮಿಂದ ಏನನ್ನ ನಿರೀಕ್ಷಿಸುವುದಿಲ್ಲ. ನಮ್ಮ ಬಳಿ ಇರುವ ಅಲ್ಪವನ್ನೇ ದೇವರ ಕೈಗೆ ನೀಡಬೇಕೆಂದು ಬಯಸುತ್ತಾರೆ. ದೇವರು ಎಂದಿಗೂ ಬೆಳ್ಳಿ, ಬಂಗಾರ, ಹಣ, ಫಲ, ಪುಷ್ಪ ಇವು ಯಾವೂ ಕೂಡ ದೇವರು ನಿರೀಕ್ಷಿಸುವುದಿಲ್ಲ. ದೇವರಿಗೆ ಬೇಕಾಗಿರುವುದು ನಮ್ಮಲ್ಲಿರುವಂತಹ ಅಲ್ಪ ನಂಬಿಕೆ, ನಮ್ಮ ವಿಶ್ವಾಸ, ಪ್ರೀತಿ, ನಮ್ಮ ಪ್ರಾರ್ಥನೆ, ನಮ್ಮ ಕೃತಜ್ಞತಾ ಸ್ತುತಿ ಸ್ತೋತ್ರ. ಅಲ್ಪ ಸಮಯ ನಾವು ದೇವರಿಗೆ ಅರ್ಪಿಸಿದರೆ ದೇವರು ನಮ್ಮನ್ನ 100 ಮಡಿಯಷ್ಟು ಆಶೀರ್ವದಿಸುತ್ತಾರೆ. ಮೂರನೆಯದಾಗಿ, ದೇವರ ಕೈಯಲ್ಲಿ ಮಾತ್ರ ಸಮೃದ್ಧಿ. ಯಾವಾಗ ಆ ಚಿಕ್ಕ ಹುಡುಗನ ಬಳಿ ಇದ್ದಂತಹ 5 ರೊಟ್ಟಿ ಮತ್ತು 2 ಮೀನುಗಳು ಯೇಸು ಸ್ವಾಮಿಯ ಕೈ ಸೇರಿದವೋ ಆಗ ಅಲ್ಲಿ ಅದ್ಭುತ ನಡೆಯಿತು. ಕೂಡಿದ್ದ ಜನ ಸಮೂಹವು ತೃಪ್ತಿಯಾಗಿ ಊಟ ಮಾಡಿದರು. ಇನ್ನು 12 ಬುಟ್ಟಿಗಳಷ್ಟು ಉಳಿದವು. ನಾವು ದೇವರಿಗೆ ಏನನ್ನ ನೀಡುತ್ತೇವೋ ಅದನ್ನು ದೇವರು 1000 ಪಟ್ಟು ಹೆಚ್ಚಿಸಿ ನಮಗೆ ಆಶೀರ್ವಾದವಾಗಿ ಬದಲಾಯಿಸುತ್ತಾರೆ. ನಾವು 1 ಹೆಜ್ಜೆ ದೇವರ ಕಡೆ ಇಟ್ಟು ನಡೆದರೆ ದೇವರು 100 ಹೆಜ್ಜೆಗಳನ್ನಿಟ್ಟು ನಮ್ಮ ಬಳಿ ಬರುತ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಇಂದು ನಮ್ಮ ಜೀವನದಲ್ಲಿ ಅನೇಕ ಕೊರತೆಗಳಿರಬಹುದು, ಸಮಸ್ಯೆಗಳಿರಬಹುದು, ನಮ್ಮಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಳ್ಳಬಹುದು. ಆದರೆ ಯೇಸು ಸ್ವಾಮಿ ಹೇಳುತ್ತಾರೆ, ಅವುಗಳನ್ನ ನನ್ನ ಬಳಿಗೆ ತನ್ನಿರಿ. ನಿಮ್ಮ ಚಿಂತೆಗಳನ್ನ, ನಿಮ್ಮ ರೋಗಗಳನ್ನ, ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಎಲ್ಲ ಕೊರತೆಗಳನ್ನ ನಿಮ್ಮ ಅಲ್ಪ ಶಕ್ತಿಯಿಂದ ಪ್ರಾರ್ಥಿಸಿರಿ, ಪ್ರಭು ಯೇಸುವಿಗೆ ಒಪ್ಪಿಸಿಕೊಡಿ. ಕ್ರಿಸ್ತ ಯೇಸು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಮಾಡಿ ನಮ್ಮನ್ನ ತೃಪ್ತಿಪಡಿಸುತ್ತಾರೆ. ಪ್ರಾರ್ಥಿಸೋಣವೇ? ಕರ್ತನಾದ ಯೇಸುವೆ, ನನ್ನ ಬಳಿ ಇರುವುದನ್ನ ನಿಮ್ಮ ಕೈಗಳಿಗೆ ಒಪ್ಪಿಸುತ್ತೇನೆ. ನನ್ನ ಕೊರತೆಗಳನ್ನ, ನನ್ನ ರೋಗ ರುಜಿನಗಳನ್ನ, ನನ್ನ ಸಾಲ ಬಾಧೆಯನ್ನ, ನನ್ನ ಸಮಸ್ಯೆಗಳನ್ನ, ನನ್ನ ಕೌಟುಂಬಿಕ ಕಲಹಗಳನ್ನ, ಎಲ್ಲ ನನ್ನ ಶತ್ರುಗಳನ್ನ ನಿಮ್ಮ ಕೈಗೆ ಒಪ್ಪಿಸುವಾಗ ನಮ್ಮೆಲ್ಲರ ಸಮಸ್ಯೆಗಳನ್ನ ನೀಗಿಸಿರಿ. ನಿಮ್ಮ ಮಹಿಮೆಗಾಗಿ ನಮ್ಮನ್ನ ಉಪಯೋಗಿಸಿ ಎಂದು ಬೇಡಿಕೊಳ್ಳುತ್ತೇನೆ ಯೇಸುವೆ. ಆಮೆನ್.